ಇಲ್ಲ ಅದ ಏನು ಮಾಡಕತ್ತಾನ ಒದರಿ ಇನ್ನೊಂದು ಒದರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಈಗ ಲಾಗ್ ಶುರು ಮಾಡಕತ್ತೇವಿ. ಇಲ್ಲಿ ಮನೆಯಿಂದ ಡಬಲ್ ಬೀನ್ಸ್ದ ಒಂದು ಬಳ್ಳಿ ಹಚ್ಚಿದ್ವಿ. ಅದು ಕಾಯಿ ಭಾಳಾಗಿ ಅದು ಬಳ್ಳಿನೂ ಎಲ್ಲ ಒಣಗಿ ಕಾಯಿ ಎಲ್ಲ ಅಲ್ಲೇ ಇದ್ದು. ಡಬಲ್ ಬೀನ್ಸ್ದ ಪಲ್ಯ ಹೆಂಗೆ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಪಲ್ಯ ರುಚಿ ಆಗತ್ತಾ ಹೆಂಗಂದ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ನನ್ನ ಫ್ರೆಂಡ್ನ ಕೇಳಿದೆ ಚಲೋ ಆಗತ್ತಂತ ಅಂತಂದ್ರೆ ಮಾಡಿಲ್ಲ, ಇನ್ನೂ ಪಲ್ಯ ಮಾಡ್ಬೇಕು. ನಾವಿಲ್ಲೇ ಹೊರಗಿಂದ ಇದಕ್ಕೂ ಏನೋ ಒದರಿದ್ವಿ. ನಮ್ಮ ಮನೆಯವ್ರು ಒಳಗಿದ್ರೆ ಅವ್ರು ಬರಲೇ ಇಲ್ಲ, ಹಾಗಾಗಿ ಅವ್ರಿಗೇನಾಗ ವಾದ ಶುರು ಆತ. ಇವ ನೋಡ್ರಿ ಡಬಲ್ ಬೀನ್ಸ್. ಅವ್ರು ಏನು ಮಾಡ್ತಾರಂತಂದ್ರೆ ಹಿಂಗೆ ಯಾವುದಾದ್ರೂ ಗಿಡಗಳತ್ತಿ ಹಚ್ಚಿರ್ತಿಲ್ಲ ಅವನ್ನೆಲ್ಲ ಗಿಡ ಕಿತ್ತೋಗಿದ್ದು, ಇಲ್ಲಾಂದ್ರೆ ಅವಕ್ಕೆ ಹಿಂಗೆ ಕಸದ ಎಣ್ಣೆ ಹೊಡಿತಿರ್ತಾರಲ್ಲ ಕಸಕ್ಕೆ ಅಂತೇಳಿ ಅವಾಗ ಎಣ್ಣೆ ಹೊಡಿದು. ಸರಿ ನಿದ್ದೆ ಬರಾಕತ್ತೈತಿ, ರಾತ್ರಿ ಟೈಮ್ ಬೆಳಗೈತಿ. ಹಾಗಾಗಿ ನನಗೆ ನಮ್ಮ ಮನೆಯವ್ರಿಗೆ ಅದು ಒರಿಜಿನಲ್ ವಿಡಿಯೋ ಹಾಕಿನಿ ಅಂದ್ರೆ ಮತ್ತು ನೀವು ಬೈತೀರ ನನ್ನ. ಯಾಕಂದ್ರೆ ನಮ್ದು ಆಡು ಭಾಷೆಯಲ್ಲಿ ನಾವೆಲ್ಲ ಮಾತಾಡ್ತಿರ್ತೇವಲ್ಲ, ತಮಾಷೆಗೇ ಸಿಟ್ಟಲ್ಲೇ. ಯಾಕಂದ್ರೆ ಏನಾದರೂ ತಪ್ಪು ಮಾಡಿದಾಗ ಬೈಬೇಕಾಗತ್ತೆ, ಹೇಳ್ಬೇಕಾಕೈತಿ. ಬಟ್ ಅವ್ರು ನಮ್ಮ ಮನೆಯವ್ರು ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳಂಗಿಲ್ಲ. ಹಿಂಗೆ ಮಾಡಿ ಈ ಕಬ್ಬಿನ ದಂಡಿ ಮೆಣಸಿನಗಿ ಎಲ್ಲ ಹಚ್ಚಿದ್ವಿ. ಅವೆಲ್ಲ ಪ್ರತಿ ವರ್ಷವೂ ಇದಕ್ಕಿತ್ತು. ಕಾಡುಮಲ್ಲಿಗೆ ಎಲ್ಲಿ ಹಚ್ಚಾರ ನೋಡ್ರಿ, ಪೆಟ್ರೋಲ್ ಬಂಕಲ್ಲಿ ಕಾಡುಮಲ್ಲಿಗೆ ಹಚ್ಚಾರ. ಬಹುಶಃ ಇದು ಕಸೀತಿ ಮಾಡಿ ಹೈಬ್ರಿಡ್ ಮಾಡ್ಯಾರ ಅಂತ ಅನ್ಸುತ್ತೆ. ಕಾಡು ಮಲ್ಲಿಗೆನೇ ಇದೆ. ಸಿಕ್ಕಾಪಟ್ಟಿ ಪರಿಮಳ ಇರ್ತಾವ್ರಿ ಇವ, ಈ ಸೀಸನಲ್ಲಿ ಅಳತಾವು. ಮನೆಯವ್ರು ನಾವು ಬಟ್ಗುರ್ಕಿಂದ ಇಲ್ಲಿ ಮಟ್ಟ ಬಂದ್ರು, ಮುದೋಳವರೆಗೂ ಬಂದ್ರೂ ಇಷ್ಟು ಪೆಟ್ರೋಲ್ ಬಂಕ್ ಇದು ಏನೋ ಕ್ಲೋಸ್ ಅದ, ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿಟ್ಟಾರ. ಯಾಕಂದ್ರೆ ಯುದ್ಧದ ಭೀತಿ ಇಲ್ಲಿ ನಡೆದೈತೆ ನೋಡ್ರಿ. ಇದೊಂದ್ರೊಳಗೆ ಅಷ್ಟ ಅವೈಲೇಬಲ್ ಐತಿ ಎಣ್ಣೆ. ಇದು ಜಿಯೋ ಪೆಟ್ರೋಲ್ ಬಂಕ್ ಇದೆ. ಟೈಮ್ ಈಗ ಫೋನ್ ಆಗಿದಾತ, ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ ಅಲ್ಲಿಗೆ ನಾವು ಈಗ ಯಾರು ಅಂದ್ಕೊಂಡು ಹೋದ್ರೆ ಮುಂಚೆನೇ ಹೋಗಿದ್ವಿ, ಯಾರು ತಿನ್ಕೊಂಡು ಹೋದ್ರಿ ಚಸ್ಮಾ ಮಾರೋದು ಅರ್ಧ ಹಾಕಿ ಚಂದ ಕಾಣ್ತಾವ ನೋಡು ಫೋಟೋದಾಗ. ಇದೇ ಟಾರ್ಚರ್ 5 ವರ್ಷ ಆಯ್ತು ನೋಡಿ ಪೆಟ್ರೋಲ್ ಕೊಡ್ಸಿಲ್ಲ. ಹೋಗಿದ್ದೆವು. ನಾನು ಗೋಬಿ ಹೇಳಿದ್ದೆ, ಗೋಬಿ ಬಂದು ನೋಡ್ರಿ, ಬರೀ ಗೋಬಿ ತಿನ್ನೋಣಂತ. ಇಲ್ಲಿ ಗಿಡಗಳದಾವ, ಗುಲಾಬಿ. ನಮ್ಗೆ ಚಿಕ್ಕ ಗಿಡ ಬೇಕಾಗೈತಿ, ಚಿಕ್ಕ ಗಿಡ. ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಅಂತೇವಲ್ಲ ನಾವು, ಬೆಟ್ಟದ ನೆಲ್ಲಿಕಾಯಿ ನೋಡೋಣ ಯಾವ್ಯಾವ ಐತಿ ಅಂತೇಳಿ. ಚಿಕ್ಕ ಗಿಡ ಏನೈತಿ, ನೋಡಿ. ಅಲ್ಲ ಅಂದ್ರೆ ಅಲ್ಲ ವಾದ ಮಾಡಿ ಒಳಗೆ ಹೋಗಲ್ಲ ಒಳಗೆ.
ಹ್ಞೂ ಅನ್ರಿ ಮಾವಿನ ನೋಡ್ರಿ ಎಲ್ಲ ಹೂ ಬಿಟ್ಟಾವ. ಇವು ಹಿಂಗೆ ಇವು ಹಿಂಗೆ ಇಲ್ಲೇ ಹೂ ಬಿಡ್ತಾವು, ಕರೆ ಜಲ್ದಿ ಆಗಂಗಿಲ್ಲ ಕಾಯಿ. 200 ರೂಪಾಯಿ ಕೊಂದ ಹೇಳದ ತಗೊಂಬಂದು ತೋರಿಸ್ರಿ. ಎಲಿ ಅದ ನೋಡಿ, ಬಿಳಿ ಎಲಿ. ಬಿಳಿ ಎಲೆ ಅಲ್ಲಿ ಬಿಳಿ ಎಲೆ ಆದ್ರೆ ತಗೊಳ್ಳೊಂದು. ಮತ್ತು ನನಗೆ ಅನಿಸಿ ಮಟ್ಟಿಗೆ ಬಿಳಿ ಎಲೆ ಅಲ್ಲ, ಒಂದೈತ್ರಿ ಅವು ಇಷ್ಟು ಚಿಕ್ಕು ಕರಿಬೇವು ಹೋಗಿ ಅದಾವು. ಇವು ಇಷ್ಟು ಜಲ್ದಿ ಹೂ ಬಿಟ್ಟಾವ, ಕಾಯಿ ಆಗಂಗಿಲ್ಲ ಬಿಡಪ್ಪ. ನಾವು ಓದ್ ಹಚ್ಚಿದ್ರ 4-5 ವರ್ಷ ಮಾವಿನ ಗಿಡನು ಹಿಂಗೆ ಹೇಳಿ ಕೊಟ್ಟು ಹೋಗ್ತಾರ, ಅಲ್ಲೇ ಬಂದು ಕಾಯಿನ ಆಗಂಗಿಲ್ಲ ಅವು ಜಲ್ದಿ. ನಿಮ್ದು ಪ್ರಾಪರ್ ಇದೆ ತಂದು ಕೊಟ್ಟು ಮಾರು ಅವು ಬೇರೆ ಭಾಳ ಮಂದಿ ಹೊಲ್ದಾಗ ಮಾಡಿವ್ಯಾರ ಎಲ್ಲಾರು. ನೀವು ಕಾಯಿ ಮಿರ್ತೀರಿ ಇಲ್ಲಿ? ಅದೇ ನಮ್ದು ಜಯನಗರಕ್ಕೆ 12 ತಿಂಗಳು ಇಲ್ಲೇ ಇರ್ತೈತೆ. ಹೌದು, ಹಂಗಾದ್ರೆ ಈಗ ನಾವು ಹೋದ್ರೆ ಈಗ ಹಚ್ಚಂಗಿಲ್ಲ ವೆಂಕಟೇಶ. ಈಗ ಕಾಯಿ ಮಿತ್ರ ಮಳೆ ಒಂದು ಮಳೆ ಬೀಳ್ತೈತಲ್ಲ ಅವ್ರು ಒಯ್ಯಿನ ಅಂತ ಒಂದು ಒಯ್ಯಿನ ಒಂದು ಒಯ್ಯಿನ ಮತ್ತು ಮಳೆ ಆದಾಗ ಮತ್ತೊಂದು ಅದನ್ನ ನೆಲಕ್ಕೆ ಹಚ್ಚೋದು ಅಷ್ಟೇ ಬೇಕಾಗಿ ಬೆಳೆಯಾಗ. ಹಾಂ, ಎಲ್ಲ ಹೂ ಬಿಡ ಕೊಡೋದ ಹೇಳಪ್ಪಿ. 200 ರೂಪಾಯಿ ಒಂದಕ್ಕೆ ನೀವು ಜೂನ್ದಾಗ ಬಂದ್ರೆ 500. ಮಾವಿನಕಾಯಿ ನೋಡ್ರಿ ಇಲ್ದು ಗಿಡದಾಗ ಹೆಂಗೆ ಐತಿ. ಅದಲ್ಲ, ಅದು ಮುರಿಬೇಕು, ಕಟ್ ಮಾಡ್ಬೇಕು. ಅದನ್ನ ಮುರಿದೆಲ್ಲ ಕಟ್ ಮಾಡ್ಬೇಕು. ಬ್ಯಾರೆದಕ್ಕೆ ಮಾಡಿರ್ತಾರ ಕಸಿ, ಅದ ಜಾತಿದಕ್ಕೆ ಮಾಡಿರ್ತಿಲ್ಲ ಕಸಿ. ಯಾವ್ದಂತೀನಿ ನೋಡು, ಇದೇ ಇರ್ಲಪ್ಪ, ಇದೇ ಇರ್ಲಪ್ಪ. ಇದನ್ನ ತಗೊಂಡು ನಾಟಕ ಐತೆ, ಅದು ವ್ಯಾಪಾರ ಐತೆ, ನಮ್ಮ ಮುರಿತ ಹೋಗೇ ಬರ್ತದೆ. ಇದೇ ಇಲ್ಲ ಇಲ್ಲಿ ಏನಾರ ಹಿಂಗೆ ಮುರಿತ ಮೊದಲು ಇದು ಹಂಗೈತಿ ಎಲ್ಲ. ಮತ್ತು ಕಸಿ ಮಾಡಿದ್ದು ಹಂಗೆ ಇರ್ತಾವು. ಮತ್ತು ನೋಡಿಲ್ಲ ಅಂದ್ರೆ ಅಲ್ಲಿ ಹಿಂದತ್ತಿ ಅದ ನೋಡು. ನಮ್ಮ ಮನೆಯವ್ರಿಗೆ ಹೇಳಾಕತ್ತೆ ಎಷ್ಟೋ ವರ್ಷ ಆಯ್ತು ನಾನು, ಒಂದು ಚಿಕ್ಕು ಗಿಡ ಅಂತೇಳಿ. ಎಷ್ಟು ಹಂಗೆ ವೆಂಕಟೇಶ, ಇದನ್ನ ತಗೋತೀನಿ. ಈಗ ಬಾಗಿಸಿದ್ದಿಲ್ಲ ಆದರೆ ಈಚೆ ಕಡೆದ್ದು. ಹಾಂ, ನೀವು ಕಟ್ ಮಾಡ್ಬೇಕು. ಅದಾವು ಇಲ್ಲಿ. ಹಾಂ, ಮತ್ತು ಈ ಬೆಟ್ಟದ ನೆಲ್ಲಿಕಾಯಿ ಆಗಿದಾವಪ್ಪಿ. ಹಾಂ, ಎಲ್ಲದ ಏ ಅಪ್ಪಿ ಬಾಯಿಲೆ. ಅಲ್ಲದ ಹುಂಚಿ ಗಿಡ ಅದ. ಅದು ಹೌದು, ಬೆಟ್ಟದ ನೆಲ್ಲಿಕಾಯಿ ಇದು. ಬೆಟ್ಟದ ನೆಲ್ಲಿಕಾಯಿ ಅದೊಂದು ಐತಿ. ಹೆಂಗೊಂದದು ತಗೊಂಬ. ಹೌದಲ್ಲಪ್ಪಿ ಅದು. ಹಾಂ, ತಗೊಂಬ ಈ ಕಡೆ. ಇವು ಎಲಿ ಎಂತವ? ಹಾಂ, ನಂಗೆ ಅರ್ಥ ಆಗಲಿಲ್ಲ. ತಿನ್ನು ಎಲಿ. ಹೌದು, ಬಿಳಿ ಅಂದ್ರೆ ಬಿಳಿ ಎಲಿ ಅಂತಾರಲ್ಲ ಅವ ಬಿಳಿ ಎಲಿ. ಮತ್ತು ಅಗಲ ಐತಲ್ಲ ಅದು ಎಲಿ. ಹಾಂ, ಇದು ಕಸಿ ಮಾಡಿದ್ದನ ಅಲ್ಲ, ಕಸಿ ಮಾಡಿದ್ದು ಎಲ್ಲ ಕಸಿ ಮಾಡಿದ್ದೇನೆ. ಇದು ಸೇಮ್ ಅದ್ರ ಮ್ಯಾಗಿದ್ದ ಅಷ್ಟೇ ಗಿಡ, ಅದಕ್ಕಂಟ ಹಣ್ಣು ಹಾಕಾವ. ಇದು ಹುಂಚಿದಂತ ಅನ್ಸತ್ತೆ ಬಹುಶಃ. ಹುಂಚಿದಕ್ಕೆ ಇದನ್ನ ಕಸಿ ಮಾಡ್ಯಾರ. ಅದೇ ಜಾಗ ಕಸಿ ಮಾಡಂಗಿಲ್ಲ, ಬೇರೆ ಕಸಿ ಮಾಡಿರ್ತಾರೆ. ನಮ್ಗೆ ಗೊತ್ತಿರೋ ಪ್ರಕಾರ ಇರ್ಲಿ ಅದು. ಹೌದನ್ನಲ್ಲ ನೋಡಿ, ನಂಗೇನು ಅಷ್ಟು ಪಕ್ಕ ಗೊತ್ತಾಗಲ್ತು. ಈಗೇನು ತಗೊಳ್ಳೇಬೇಡ, ನನಗೇನು ಗೊತ್ತಿಲ್ಲ. ನಾ ಇದ್ರಾಗ ಇದನ್ನು ಮಾಡಿಲ್ಲ. ಹಚ್ಚಬೇಕು ಬೆಟ್ಟದ ನೆಲ್ಲಿಕಾಯಿ. ಎಲ್ಲಿ ಅಷ್ಟೇ ಹಚ್ಚೋದು ನಿನಗೆ ಬಿಟ್ಟು ತೊಗೊಂಡು ಹೋಗೋದು. ಮತ್ತು ಹಂಗಂದ್ರೆ ಹಂಗೆ. ಹೌದು, ಮತ್ತು ನಾವು ಹಚ್ಚೋದು ನೀವು ಬೇಡ, ನೀವು ಹಚ್ಚೋದು ನಾ ಬಂದು. ಗುಲಾಬಿ ಹೆಂಗಪ್ಪಿ? ಇವು ಜಾಸ್ತಿ ಹೂ ಹಾಕಲ್ಲ ವೆಂಕಟೇಶ.
ಎಲ್ಲಿ ಹೋದಿ? ಇವು ದೊಡ್ಡ ಅಕ್ಕನಪ್ಪಿ, ಅಷ್ಟೇ ದೊಡ್ಡ ಆಗಂಗಿಲ್ಲ. ಇಲ್ಲಿ ಎಷ್ಟು ಅದಾವ ಅಷ್ಟೇ ನೋಡು, ಅವು ದೊಡ್ಡ ಅವು ಸಣ್ಣ ಇವು. ಹಾಂ ಬೇಡ ಹಾಕೈತಾಳ ನಮ್ದು ಇನ್ನೊಂದು 2 ವರ್ಷ ಅಂದ್ರೆ. ಅವ್ ಜವಾರಿ ಹೇಳು. ಇದು ನಿಂಬಿ ಗಿಡನಾ? ಕಂಚಿ ಗಿಡ ಅಪ್ಪಿ ಇದು? ಗಜನಿಂಬಿ ಇದನ್ನ ತಗೋ ವೆಂಕಟೇಶ್, ಬೇಕಿದ್ರ ಗಜನಿಂಬಿ. ಇವ್ರು ಕಾಯಿ ಮೇಲೆ ಇರ್ತಾರೆ, ಕಾರ್ ತಂದಾಗ ಒಯ್ಯಂತಿ ಬಿಡ. ಗಜನಿಂಬಿ ಆದ್ರೆ ಮತ್ತೆ ಉದ್ದಿಲ್ಲಲ್ಲ ಅದು. ಇದನ್ನು ತಿಂತಾರ. ಹಾಂ ಅಯ್ಯ ಅವು ಒಂದೊಂದು ಟೈಮ್ನಾಗ ಹೇಳಿದ ರೇಟಿಗೆ ಹೋಗ್ತಾವ. ಅದ ಆದ್ರೆ ತಿನ್ನಾಕ ಯೂಸ್ ಮಾಡಿದ್ರೆ ಕಾಣುತ್ತೆ. ತಿನ್ನಂಗಿಲ್ಲ, ಅದನ್ನು ತಿಂತಾರ. ಅದಕ್ಕೇನು ತಿಂತಾರ, ಅದಕ್ಕೇನು ಸಂಬಂಧ. ಇವು ಡೇರೆದು ಹೂವಿನ ನೋಡಿ ಇಲ್ಲಿ. ಇದು ಡೇರೆದು ಈ ತಿಂತಾಗೋ ಹಳ್ಳ್ಯಾಗ ನೋಡಿ. ಇವು ಹೈಬ್ರಿಡ್ ಇವು. ನಮ್ಮ ಮನ್ಯಾಗ ಇರುತ್ತೆ ಜವಾರಿ. ನಾವು ಅಗಿ ಎಲ್ಲ ಒಯ್ಬೇಕಂತೀವಿ, ಜಾಗನೇ ಇಲ್ಲ ನಮ್ದು. ಅದ ಒಂದು ಸಮಸ್ಯೆ. ವೆಂಕಟೇಶ ಇದು ಕೃಷ್ಣ ತುಳಸಿ ತಗೋಬಪ್ಪ. ಬೀಜ ಹಾಕಿದ್ರೆ ಹತ್ತಿಲ್ಲ. ತಗೋತೇನಿಲ್ಲ ಕೃಷ್ಣ ತುಳಸಿ. ಇದು ನನಗೆ ಕಿತ್ತಳೆ ಹಣ್ಣು ಅಂತ ಹೇಳಾಕತ್ತೇನಿ. ನಮ್ಮ ಮನೆಯವ್ರ ಅಲ್ಲಿ ಅನ್ನಕತ್ತಾರ. ಅಪ್ಪಿ ನಿಂಬೆಹಣ್ಣು ಇದೊಂಥರ ಬೇರೆ ನಿಂಬೆಹಣ್ಣು ಅಂತ ಹೇಳಾಕತ್ತಾರ. ಕಿತ್ತಳೆ ಹಣ್ಣು ಅದಕ್ಕೆ ಎಡ ತಗೊಳ್. ನಾವು ಎಡ ತಗೊಳ್ನು. ಇದೊಂದು ಇರ್ಲಿ. ಒಂದು ಎದ್ರಾರು ಹಾಕಿ ಕೊಡ್ತಾರ, ನೋಡಿ ಹಾಕೊಡ್ತೀಯಪ್ಪಿ. ಸೈಡ್ ಬ್ಯಾರ್ನೆ ನಾವು ಜಮಖಂಡಿಗೆ ಹೋಗಿದ್ವಿ. ಜಮಖಂಡಿಗೆ ಸ್ವಲ್ಪ ಕೆಲಸ ಇತ್ತು, ಆದ್ರೆ ಹೋಗಿದ್ದ ಕೆಲಸ ಯಾವುದೂ ಆಗಲೇ ಇಲ್ಲ. ಹಂಗೆ ವಾಪಸ್ ಬಂದೀವಿ. ಬರಬೇಕಾದ್ರೆ ಇವು ಗಿಡಗಳು ಕಂಡು, ಹಾಗಾಗಿ ಗಿಡ ತೊಗೊಂಡ್ರು. ನಮ್ಗೆ ಚಿಕ್ಕ ಹೋಗಿ ಒಂದಿಲ್ಲ, ಚಿಕ್ಕ ಹೋಗಿ ಒಂದು ಹಚ್ಚಿದ್ರೆ ಆತಂತೇಳಿ ತೊಗೊಳಕಂತೇಳಿ ಹೋದಿವಿ. ಅಲ್ಲಿ ಯಾಕಂತ ಹೋಗಿ ವಿಚಾರಿಸ್ಕೊಂಬರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತನ? ನಿನ್ನೆ ಇಲ್ಲಿ ಮಾವಿನ ಗಿಡ ಐತಪ್ಪ, ದೊಡ್ಡ ಮಾವಿನ ಗಿಡ. ನಂಗೆ ಗಳನ್ನ ಬಂದುಬಿಡ್ತ ಕಿತ್ಬಿಟ್ರೆ ಒಂದು ಮಾತಾರ ನಂಗೆ ಹೇಳ್ಬೇಕಲ್ಲ. ಹೇಳೀನಿ ಇಲ್ಲ, ಬೈದ್ನಿ ಸಾಕು ಮಟ ಬೈದ್ರೆ ಏನು ಉಪಯೋಗ? ಕಿತ್ತ ಉಳ್ದಾರ ಅದನ್ನು. ಈಗ ಅದಕ್ಕೆ ಅಲ್ಲಿ ಏನೋ ಕಡಿಯಾಕತ್ತಾರ ಅವ್ರ, ತೆಗಿಬೇಕಾ ಬೇಡ ಅಂತ ಕೇಳಾಕ ಕರೆದಿರ್ಬೋದು. ಹಾಂ ಏಪ್ರಿಲ ಏನು ಮಾಡಾಕತ್ತೀರಿ? ಕೇಳಬೇಕು. ಈ ಕಡದಿಂದ ಹಾಂ ಹೇಳು. ಬಾಳೆಗಿಡ ಏನು ಬೀಳ್ತದ. ಈ ವರ್ಷ ಬರೀ ಎಡ ರಾಮಫಲ ಅದ ನೋಡಿ ನಮ್ಮ. ನಾ ಕೆಮ್ಮಿನ ಎತ್ತದ. ಅಲ್ಲೊಂದು ದೊಡ್ಡದೈತಿ, ಅಲ್ಲಿ ದೊಡ್ಡದೈತಿ. ನಮ್ಮ ದೇವಿ ಮಾವಿನಕಾಯಿ ಕಟ್ ಮಾಡಿದ್ದಾಳ. ನಾವು ಮಾವಿನಕಾಯಿ ತಿನ್ನಾಕತ್ತೇವಿ. ಬರೀ ಖಾಲಿ ಆಗಿನ ವಿಡಿಯೋ ಮಾಡಾಕತ್ತೇವಿ ನಾವು. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋ ಇದ್ರೊಳಗೆ ಬರ್ತಾ ಬಿಡ್ತೇವಿ.
ಮುಂದೆ ಹೋಗಿ ಮತ್ತೆ ನಿಮ್ಮನ್ನು ಬಿಟ್ಟು ಬಂದ ಸಿಕ್ತಂದ ಕಂಕೇರು ಓದ್ತೀನಿ. ನಾವೆಲ್ಲ ರಾಜನ ಮಕ್ಕಳ, ಬಸ್ಸಿಗೆ ಗಿಸ್ಸಿಗೆ ಹೋಗೋ ಮಕ್ಕಳಲ್ಲ. ಏನು ಕಾಸು ಹೋಗ್ಬೋದು ಅದನ್ನೇ. ಇಂಥ ಬಿಸಿಲಾಗ ಬಸ್ಸಿಗೆ ಹೋಗಿ ಮತ್ತೆ ಇನ್ನೊಬ್ಬಕ್ಕೆ ಹಿಂದ್ ಬರೋಂಗ್ ಮಾಡ್ಲ ನಾನು ನಿನ್ಗೆ ಅದನ್ನೆಲ್ಲ ಕಲ್ಸ್ಕೊಳಕತ್ತೀನಿ ನೀ ಹಿಂಗ ನಗತಾರ, ಹಿಂಗ ಖುಷಿ ಆಗ್ತೈತಿ. ಇಷ್ಟೊಂದೆಲ್ಲ ಆಸೆ ಐತೆ, ಕನ್ಸು ಕಾಣ್ಬೇಡ. ಇಂಥ ಬಿಸಿಲಾಗ ನಾವು ಬಸ್ಸಿಗೆ ಹೋಗೋದು ಮತ್ ನಿನ್ಗೊಬ್ಬಕ್ಕೆ ಐತಿ ಬರೋದು. ನಗುನ ಅಯ್ಯಪ್ಪ ದೇವ್ರೆ, ಹೆಂಗ್ ನಕ್ವ ನಿಮ್ದರಪ್ಪ? ನಾನು ನೋಡ್ಲಿಲ್ಲ. ತೋರ್ಸಂಗ ಯಾಕಟ್ಟ ನಗು ನೋಡ್ರಿ, ನಗು ಕಳ್ಳ. ಹಿಂಗೆಲ್ಲ ಆಸೆ ಇರ್ತಾವ ನೋಡುವ ಮಗಳ ನೋಡುದ. ಮೊದಲಿನ ಕಾಲದಾಗ ಆಯ್ತು ಆಯ್ತು ಹುರಿದು ಕೊಡವನ. ನೀವು ಹುರಿ ಹೊಡೆದಾವ ಆರ್ತಾವ ಕೊಟ್ಕೊಂಡ್ ಬರ್ತಾನ, ಕೊಟ್ಟಿಸ್ಕೊಂಡ್ ಗಂಡ ಮನೆ ಕಳ್ಸ್ಬೇಕಾದ್ರೆ ಗಂಡನ್ ಅನ್ನಾವು ಅಂತೇಳಿ ನೀ ಹೊಟ್ಟೆಯಾಗಿಂದ ಬಾಯಾಗಿಂದ ನಿನ್ ಗಂಡ ಮುಂದೆ ಹೇಳಿಗಿಳಿ ಅಂತ ಹೇಳಿ ಕಳಿಸ್ತಿದ್ರತ್ತ. ಹಂಗ್ಯಾಕಂದ್ ಹೇಳಿ ಕಳಿಸ್ತಿದ್ರು ಅಂತ ವಿಡಿಯೋ ಮಾಡ್ಕೊತ ಊಟ ತಾಣ ತಿಂದ್ಲು ದಡಪ್ಪ. ಒಂದು 2 3 4 5 ಗಿಡದ ಅವಿದಂಗೆ ಕಾಯಿ. ಅದು ಮನಿಯಿಂದ ಹರ್ಕೊಂಬರ್ಲೆ. ಅದು ಹೆಂಗಿರ್ತದೆ ಇನ್ನೂ ಸ್ವಲ್ಪ ದೊಡ್ಡದಾಗ್ಬೇಕದು. ದೊಡ್ಡ ಅದಾವ. ಈ ಸಲ ಬೇಸಾಗೈತಲ್ಲ ಅದು ಒಂದು 2-3 ಹೂವು ಏನ್ ತುಸ ಬಿಟ್ಟಿತ್ತು ನೋಡಿದಿಲ್ಲ ಅದ, ಅನಾವತ್ತ ಹೂ ಬಿಟ್ಟಿತ್ತದ. ಅಲ್ಲಿ ಬಿಸಿಲು ಹತ್ತಂಗಿಲ್ಲ, ಅದಕ್ಕೆಲ್ಲ ಉದುರ್ತನದ. ನೀವು ನೋಡಿ ಈ ಚೇಳು ಮಕ್ಳು ಬಿಸಿಲು ಬಡಿಯಲ್ಲಿ ಹೆಂಗಾಗಿರ್ತದ. ಯಪ್ಪ